ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ತಮ್ಮನೇಲ ನೋಡಿದರೆ ಗೊತ್ತಾಗ್ತಾ ಇದೆ ಯಾವ ಹಣ್ಣಿನಿಂದ ನಾನು ಸ್ವೀಟ್ ತಯಾರು ಮಾಡ್ತಿದ್ದೀನಿ ಅಂತ. ಹೌದು, ಬೇಲದ ಹಣ್ಣು, ವುಡ್ ಆ್ಯಪಲ್ ಅಂತ ಹೇಳ್ತಾರೆ. ಹಳ್ಳಿ ಕಡೆ ಇದನ್ನು ಬೆಲ್ವತ್ತ ಹಣ್ಣು ಅಂತ ಕೂಡ ಕರೀತಾರೆ. ಈ ಒಂದು ಹಣ್ಣಿನಲ್ಲಿ ಇರ್ತಕ್ಕಂಥ ಬೆನಿಫಿಟ್ಸ್ ಒಂದಾ ಎರಡಾ ಹೇಳ್ತಾ ಹೋದರೆ ಬೇಕಾದಷ್ಟಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಲದ ಹಣ್ಣಿನ ಬರ್ಫಿಯನ್ನು ತಯಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಈ ಒಂದು ಬೇಲದ ಹಣ್ಣು ಅಥವಾ ಬೆಲ್ವತ್ತ ಹಣ್ಣು ಹಳ್ಳಿಗಳಲ್ಲಿ ಯಥೇಚ್ಛವಾಗಿ ಧಾರಾಳವಾಗಿ ಸಿಗುತ್ತೆ. ಈ ಹಣ್ಣುಗಳನ್ನು ನಾನು ನಮ್ಮ ಹಳ್ಳಿಯಿಂದ ತರಿಸಿದ್ದು. ಇದರಲ್ಲಿ ಕೆಲವು ಹಣ್ಣುಗಳನ್ನು ನಾನು ಈ ಒಂದು ರೆಸಿಪಿ ಮಾಡಲಿಕ್ಕೆ ಉಪಯೋಗಿಸ್ಕೊತಾ ಇದ್ದೇನೆ. ಇಲ್ಲಿ ನಾನು ಒಂದು 3 ಹಣ್ಣುಗಳನ್ನು ತಗೊಂಡು ಈ ಒಂದು ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೇನೆ. ಈ 3 ಹಣ್ಣುಗಳನ್ನು ಉಪಯೋಗಿಸಿ ನಾನು ಈಗ ಬೆಲ್ಲದ ಹಣ್ಣಿನ ಅಥವಾ ಬೆಲ್ವತ್ತ ಹಣ್ಣಿನ ಬೇಲದ ಹಣ್ಣಿನ ಒಂದು ಸ್ವೀಟನ್ನು ತಯಾರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನು ಈ ಒಂದು ಹಣ್ಣನ್ನು ಈ ರೀತಿಯಾಗಿ ತೆಂಗಿನಕಾಯಿ ಹೊಡ್ಕೋತೀವಲ್ಲ ಆ ರೀತಿಯಾಗಿ ಹೊಡ್ಕೋಬೇಕಾಗುತ್ತೆ. ನೋಡಿ, ಇದನ್ನು ನೀವು ಯಾವ ರೀತಿಯಾಗೂ ಬೇಕಾದ್ರೂ ಓಪನ್ ಮಾಡ್ಕೋಬೋದು. ಇದನ್ನು ನೆಲಕ್ಕೆ ಚೆಚ್ಚಿದ್ರೆ 2 ಹೋಳಾಗುತ್ತೆ. ಸೇಮ್ ತೆಂಗಿನಕಾಯಿ ಯಾವ ರೀತಿಯಾಗಿ ನಾವು ಓಪನ್ ಮಾಡ್ತೀವೋ ಅದೇ ರೀತಿ ಕೂಡ ಇದನ್ನು ಕೂಡ ಆರಾಮಾಗಿ ಓಪನ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಒಳಗಡೆ ತಿರುಳು ತುಂಬಿರುತ್ತೆ. ಇದು ಚೆನ್ನಾಗಿ ಹಣ್ಣಾಗಿದೆ. ಸ್ವಲ್ಪ ಸ್ವೀಟು ಮತ್ತು ಸ್ವಲ್ಪ ಹುಳಿ ಅಂಶ ಕೂಡ ಇರುತ್ತೆ. ಈ ರೀತಿಯಾಗಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಿರುಳು. ಇದನ್ನೆಲ್ಲ ನಾವು ಸಿಪ್ಪೆಯಿಂದ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಇದರ ಹೊರಭಾಗ ತುಂಬ ದಪ್ಪವಾಗಿರುತ್ತೆ ಹಾಗೂ ಗಟ್ಟಿಯಾಗಿರುತ್ತೆ. ಈ ರೀತಿಯಾಗಿ ನಾವು ಅದನ್ನು ತಗೊಂಡ್ಮೇಲೆ ನೋಡಿ, ಇದನ್ನು ಕೂಡ ವೇಸ್ಟ್ ಮಾಡಬಾರ್ದು. ಒಂದು ಸ್ಪೂನ್ ತಗೊಂಡು ತಿರುಳನ್ನು ಈ ರೀತಿಯಾಗಿ ತೆಗಿಬೇಕು. ಈ 3 ಹಣ್ಣುಗಳ ಸಿಪ್ಪೆಗಳ ಒಳಭಾಗವನ್ನು ನಾನು ಈ ರೀತಿಯಾಗಿ ಸ್ಪೂನಿನಿಂದ ರಿಮೂವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಷ್ಟೊಂದು ಹಣ್ಣು ಒಳಗಡೆ ತುಂಬಿದೆ. ಇದು ಯಾವುದೂ ಕೂಡ ವೇಸ್ಟ್ ಆಗೋದು ಬೇಡ. ಇದರಲ್ಲಿರ್ತಕ್ಕಂಥ ಬೀಜ ಆಗಲಿ ಅಥವಾ ಕಡ್ಡಿ ಆಗಲಿ ಯಾವುದು ಕೂಡ ಎಸೆಯೋ ಅಂಥದ್ದು ಯಾವುದೂ ಅಲ್ಲ. ಎಲ್ಲವೂ ಕೂಡ ಉಪಯೋಗಕ್ಕೆ ಬರುತ್ತೆ. ನೋಡಿ, ಹಣ್ಣಿನ ತಿರುಳು ಎಷ್ಟೊಂದು ಸಿಕ್ತು. ಇವಾಗ ಇದನ್ನು ನಾವು ಒಂದು ಸೌಟು ಅಥವಾ ಒಂದು ಸ್ಪೂನ್ ತೊಗೊಂಡು ಎಲ್ಲನೂ ಈ ರೀತಿಯಾಗಿ ಬಿಡಿಸ್ಕೊಳ್ಳೋಣ. ಸ್ವಲ್ಪ ಹಣ್ಣು ಉಂಡೆ ಉಂಡೆ ಆಗಿತ್ತಲ್ಲ ಅದನ್ನೆಲ್ಲನ ಗಟ್ಟಿಯಾಗಿರೋ ಅಂತಹ ಈ ಭಾಗವನ್ನೆಲ್ಲನ ನಾವು ಒಂದೇ ಸಮಕ್ಕೆ ಈ ರೀತಿ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಬೆಲ್ಲ ಸೇರಿಸ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಇದನ್ನೆಲ್ಲ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಕೈಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿ ಮಾಡ್ಕೋಬೋದು. ಈಗ ನಾನು ಸ್ಪೂನ್ ತೆಗೆದು ಕೈಯಲ್ಲಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನೋಡಿ, ಇದರಲ್ಲಿ ಕಡ್ಡಿ ಮತ್ತು ಈ ಒಂದು ಬೀಜಗಳು ಕೂಡ ಇರುತ್ತೆ. ಅದನ್ನು ಕೂಡ ಎಸಿಬಾರ್ದು. ಕಡ್ಡಿಯನ್ನು ಕೂಡ ನಾವು ಗ್ರೈಂಡ್ ಮಾಡಬೇಕಾದ್ರೆ ಉಪಯೋಗಿಸ್ಕೊಳ್ಳೋಣ. ಇದು ಬಿಸಾಕೋ ಅಂಥದ್ದಲ್ಲ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಹಾಗೆ ಮಲಬದ್ಧತೆಯನ್ನು ಕೂಡ ಇದು ತಡೆಯುತ್ತೆ. ದೇಹಕ್ಕೆ ತಂಪು ಕೂಡ ಕೊಡುತ್ತೆ. ಹಾಗಾಗಿ ಇದರ ಯಾವ ಭಾಗವನ್ನು ನಾವು ಎಸೆಯೋ ಹಾಗೆ ಇಲ್ಲ. ನೋಡಿ, ಇದನ್ನೆಲ್ಲ ನಾನು ಈ ಒಂದು ಮಿಕ್ಸಿ ಗ್ರೈಂಡ್ಗೆ ರುಬ್ಬಲಿಕ್ಕೆ ಹಾಕ್ಕೊತಾ ಇದ್ದೀನಿ. ನಾನು ಬೌಲ್ನಲ್ಲಿ ಯಾಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ, ಈ ಬೆಲ್ಲವನ್ನು ಕೂಡ ಈ ಒಂದು ಬೌಲ್ ಅಳತೆಯಲ್ಲಿ ತೊಗೋಬೇಕಾಗಿದೆ. ಅದಕ್ಕೆ ಫುಲ್ ಒಂದು ಬೌಲ್ ಹಣ್ಣು ತಯಾರಾಗಿದೆ. ಇದನ್ನು ಇವಾಗ ನಾನು ಮಿಕ್ಸಿಯಲ್ಲಿ ಹಾಕ್ಕೋತಾ ಇದ್ದೀನಿ. ಒಂದು ಹನಿನೂ ನೀರು ಕೂಡ ಸೇರಿಸಬಾರ್ದು. ಆ ರೀತಿಯಾಗಿ ರುಬ್ಕೋಬೇಕಾಗುತ್ತೆ. ನೋಡಿ, ಯಾವ ಒಂದು ಬೌಲ್ನಲ್ಲಿ ನಾನು ಹಣ್ಣನ್ನು ತೊಗೊಂಡಿದ್ನೋ ಅದೇ ಬೌಲ್ನಲ್ಲಿ 1.5 ಬೌಲಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ನಮಗೆ ಹಣ್ಣು ಏನಾದರೂ ಉಳಿಯಿತ್ತು ಅಂತ ಅನಿಸಿದ್ರೆ ಬೆಲ್ಲನ ಇನ್ನೊಂದು ಸ್ವಲ್ಪ ಜಾಸ್ತಿನೇ ತೊಗೋಬೋದು. ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನೈಸಾಗೆ ರುಬ್ಬಿದೆ. ಈ ಬೆಲ್ಲ ಕಲಸಿದ ಹಣ್ಣನ್ನು ಹಾಗೇ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನಾವು ಬರ್ಫಿ ಮಾಡ್ಕೊಂಡಾದ್ರೂ ತಿನ್ಬೋದು. ಈಗ ನಾನು ಒಂದು ಸ್ಟೀಲ್ ತಟ್ಟೆಗೆ ತುಪ್ಪವನ್ನು ಸವರ್ತಾ ಇದ್ದೀನಿ. ತುಪ್ಪವನ್ನು ಗ್ರೀಸ್ ಮಾಡಿದ ಮೇಲೆ ನಾವಿದಕ್ಕೆ ಏನು ರುಬ್ಕೊಂಡಿದ್ವಲ್ಲ ಮಿಕ್ಸಿಯಲ್ಲಿ ಆ ಒಂದು ಹಣ್ಣಿನ ತಿರುಳನ್ನು ಪೇಸ್ಟನ್ನು ಇವಾಗ ತಟ್ಟೆಗೆ ಟ್ರಾನ್ಸ್ಫರ್ ಮಾಡೋಣ. ಈ ಒಂದು ಬೇಲ್ ಫ್ರೂಟ್ನಲ್ಲಿ ವಿಟಮಿನ್ ಸಿ ಮತ್ತು ಫೈಬರು ಯಥೇಚ್ಛವಾಗಿ ಇರುತ್ತೆ ಅಂತ ಹೇಳ್ತಾರೆ. ಬೇಸಿಗೆ ಕಾಲದಲ್ಲಿ ಇದನ್ನು ಪಾನಕ ಮಾಡಿ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಹಾಗೆಯೇ ಬೇಸಿಗೆ ಸೆಕೆಯಿಂದ ಕೂಡ ನಮಗೆ ರಕ್ಷಣೆ ಕೂಡ ಸಿಗುತ್ತೆ. ಹಾಗೆಯೇ ಹೇಳ್ತಾ ಹೋದರೆ ಬೇಕಾದಷ್ಟು ಬೆನಿಫಿಟ್ಸ್ ಇದರಿಂದ ಸಿಗುತ್ತೆ. ನೋಡಿ, ಇದೆಲ್ಲವನ್ನು ತಟ್ಟೆಗೆ ಹಾಕ್ಕೊಂಡಾಯಿತು. ಇವಾಗ ಇದನ್ನು ಸ್ಪ್ರೆಡ್ ಮಾಡಬೇಕು. ಈ ರೀತಿಯಾಗಿ ಇದನ್ನು ನೀಟಾಗಿ ಎಲ್ಲ ಕಡೆ
ಈವನ್ನಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಆಗಲೇ ನಾನು ಹೇಳ್ತಿದ್ದ ಹಾಗೆ ಇದರ ಬೆನಿಫಿಟ್ಸ್ಗಳಲ್ಲಿ ಈ ಜೀರ್ಣಕ್ರಿಯೆಗೆ ಇದು ಅತ್ಯುತ್ತಮವಾದಂತಹ ರಾಮಬಾಣ ಅಂತ ಹೇಳ್ಬೋದು. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಈ ಹೊಟ್ಟೆ ಉರಿ, ಅಜೀರ್ಣ ಹಾಗೂ ಮಲಬದ್ಧತೆ ಇಂತಹ ಸಮಸ್ಯೆಗಳನ್ನು ಈ ಹಣ್ಣು ಬೇಗನೆ ಗುಣಪಡಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ಎಲ್ಲವೂ ಚೆನ್ನಾಗಿ ಈವನ್ನಾಗಿ ನೀಟಾಗಿ ಸ್ಪ್ರೆಡ್ ಆಯಿತು. ಈಗ ಇದನ್ನು 1-2 ಗಂಟೆ ಬಿಸಿಲಿನಲ್ಲಿ ಇಟ್ಟು ಸೆಟ್ ಮಾಡಬೇಕು. ಒಂದು ಸತಿ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ. ಹೀಗೆ ಕೈಗೆ ಅಂಟ್ಕೋಬಾರ್ದು. ಕೈಗೆ ಅಂಟ್ಕೊಳ್ಳಲ್ಲ ಅಂತಂದರೆ ಅದು ಗಟ್ಟಿಯಾಗಿದೆ ಅಂತ ಅರ್ಥ. ಬಿಸಿಲಲ್ಲಿ ಇಟ್ಟಿರೋದ್ರಿಂದ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಈ ರೀತಿ ಸೆಟ್ ಆಗಿದೆ. ಈಗ ನಾವು ಆರಾಮಾಗಿ ಚಾಕುವಿನಿಂದ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೋದು. ನಮಗೆ ಬೇಕು ಅಂದರೆ ಚಾಕುವಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಕೂಡ ಕಟ್ ಮಾಡ್ಕೋಬೋದು. ಅದರಿಂದನೂ ಕೂಡ ನೀಟಾಗಿ ಚಾಕುವಿಗೆ ಹಣ್ಣು ಅಂಟ್ಕೊಂಡಿರ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೋಬೋದು. ಕೆಲವ್ರ ಮನೆಗಳಲ್ಲಿ ಬಿಸಿಲಿಗೆ ಒಣಗಿಸೋಂಥ ಅವಕಾಶ ಇರೋದಿಲ್ಲ. ಆವಾಗ ಹೇಳಬೇಕು ಅಂದರೆ ಇನ್ನೊಂದು ಮೆಥಡ್ ಇದೆ. ಅದನ್ನು ಉಪಯೋಗಿಸಿ ನೀವು ಬಿಸಿಲಿಗೆ ಒಣಗಿಸೋಂಥ ಒಂದು ಅನುಕೂಲ ಇಲ್ದಲೇ ಇದ್ದಾಗ ನೀವೇನು ಮಾಡಬೇಕು, ಒಂದು ಫ್ರೈ ಪ್ಯಾನನ್ನು ತೊಗೊಂಡು ನಾವೇನು ರುಬ್ಕೊಂಡಿರ್ತೀವಲ್ಲ ಹಣ್ಣು ಮತ್ತು ಬೆಲ್ಲ ಸೇರಿಸಿ, ಆ ಒಂದು ಪೇಸ್ಟನ್ನು ಮಧ್ಯಮ ಉರಿಯಲ್ಲಿ ಅಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಪ್ಯಾನಲ್ಲಿ ನೀವು ಬಿಸಿ ಮಾಡ್ಕೋಬೇಕಾಗುತ್ತೆ. ಎಲ್ಲಿವರೆಗೂ ಬಿಸಿ ಮಾಡ್ಕೋಬೇಕಪ್ಪ ಅಂತಂದರೆ ಈ ಒಂದು ನೀರಿನಂಶ ಬೆಲ್ಲ ಕರಗಿ ನೀರಿನಂಶ ಹೋಗಿ ಹಣ್ಣಲ್ಲಿರ್ತಕ್ಕಂಥ ನೀರಿನಂಶ ಡ್ರೈ ಆಗೋವರೆಗೂ, ಅಂದರೆ ಆ ಒಂದು ಪೇಸ್ಟ್ ಗಟ್ಟಿಯಾಗೋವರೆಗೂ ನೀವು ಅದನ್ನು ಫ್ರೈ ಮಾಡಿಕೊಂಡು ಅದಾದಮೇಲೆ ಈ ರೀತಿಯಾಗಿ ತಟ್ಟೆಗೆ ತುಪ್ಪ ಸವರಿ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಮೆಥಡಲ್ಲೂ ಕೂಡ ಈ ಒಂದು ಬರ್ಫಿಯನ್ನು ತಯಾರು ಮಾಡ್ಬೋದು. ಬಿಸಿಲಿಗೆ ಒಣಗಿಸೋ ಅಂಥ ಅವಕಾಶ ಇರೋರು ಬಿಸಿಲಿನಲ್ಲಿ ಒಣಗಿಸ್ಬೋದು. ಇಲ್ಲ ಫ್ರೈ ಪ್ಯಾನಲ್ಲಿ ಇದನ್ನು ಫ್ರೈ ಮಾಡಿಕೊಂಡು ಕೂಡ ಈ ರೀತಿಯಾಗಿ ಗಟ್ಟಿಯಾಗಿ ಬರೋ ಹಾಗೆ ನಾವು ಈ ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೋದು. ನೋಡಿ, ನಾನು ಕಟ್ ಮಾಡಿದ್ದೀನಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಈ ಒಂದು ಬೆಲ್ಲದ ಹಣ್ಣಿನ ಬರ್ಫಿಯನ್ನು ವಾರಗಟ್ಟಲೆ ಇಟ್ಕೊಂಡು ತಿನ್ಬೋದು. ಇಲ್ಲ ಫ್ರಿಡ್ಜಲ್ಲಿ ಇಟ್ಕೊಂಡು ತಿಂತೀವಿ ಅಂತಂದರೆ 1 ತಿಂಗಳವರೆಗೆ ಕೆಡದಂತೆ ಇದು ಇರುತ್ತೆ. ದಿನ ಒಂದೊಂದು ಪೀಸು ತಿನ್ಬೋದು. ಯಾಕೆಂದರೆ ಇದು ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದು. ಆರೋಗ್ಯಭರಿತವಾದಂತಹ ಆರೋಗ್ಯಕರವಾದಂತಹ ಸ್ವೀಟ್ ರೆಸಿಪಿ ಇದು. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಅಭಿಪ್ರಾಯನ ಖಂಡಿತ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡಿ. ಆಗ ನೋಟಿಫಿಕೇಷನಲ್ಲಿ ನಾವು ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮರಿದಲೇ ಈ ಒಂದು ರೆಸಿಪಿಗೆ ಲೈಕ್ ಕೊಡಿ. ಹೀಗೆ ನಮ್ಮ ವಿಡಿಯೋಗಳಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.